ಎಕ್ಸಾಮ್ಸ್ ಬಂತು, ಸ್ವಲ್ಪ ಭಯ, ಸ್ವಲ್ಪ ನರ್ವಸ್ನೆಸ್, ಸ್ವಲ್ಪ ಜಾಸ್ತಿನೇ ಆಂಗ್ಸೈಟಿ, ಪ್ರೆಷರ್. ಇದು ಕಾಮನ್. ಇದು ನೀನು ಎಕ್ಸಾಮ್ ನ ಕೇರ್ ಮಾಡ್ತಿದ್ಯಾ ಅಂತ ತೋರಿಸುತ್ತೆ. ಇದು ಈ ಎಕ್ಸಾಮ್ ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ. ಆದ್ರೆ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಹೌದು ಈ ಎಕ್ಸಾಮ್ ಲೈಫ್ ನ ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರಬಹುದು, ಆದ್ರೆ ಈ ಎಕ್ಸಾಮ್ ನಿನ್ನ ಲೈಫ್ ನ ಬಿಗ್ಗೆಸ್ಟ್ ಎಕ್ಸಾಮ್ ಅಲ್ಲ. ಇಲ್ಲಿ ಡಿಫರೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ನೀನು ಯಾವ ಪರ್ಸೆಂಟೇಜ್ ರ್ಯಾಂಕ್ ನ ಚೇಸ್ ಮಾಡ್ತಿದ್ಯೋ ಇದು ಪ್ರತಿ 6 ತಿಂಗಳಿಗೆ ಬರ್ತಿರುತ್ತೆ, ಹೋಗ್ತಿರುತ್ತೆ. ಇವತ್ತು ಬೋರ್ಡ್ ಎಕ್ಸಾಮ್ಸ್ ಇದೆ, ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ, ಮುಂದೆ ಯಾವುದೋ ಜಾಬ್ ಇಂಟರ್ವ್ಯೂ ಬರಬಹುದು. ಇದೇ ರೀತಿ ನಡೀತಿರುತ್ತೆ. ದಿಸ್ ಇಸ್ ನಾಟ್ ದಿ ಎಂಡ್. ಪ್ರತಿ ಎಕ್ಸಾಮ್ ನೋ ಲೈಫಾ ಡೆತ್ ಅನ್ನೋ ಸಿಚುವೇಶನ್ ಮಾಡಬೇಡ. ಲೈಫ್ ನ ಬಿಗ್ಗೆಸ್ಟ್ ಎಕ್ಸಾಮ್ ಅಂತ ಇದ್ರೆ ಅದು ಲೈಫ್ ಮಾತ್ರನೇ. ಈ ಪೂರ್ತಿ ಲೈಫ್ ಈ ರೀತಿ ಚಿಕ್ಕ ಚಿಕ್ಕ ಎಕ್ಸಾಮ್ಸ್ ತಗೊಳ್ತಾನೆ ಇರುತ್ತೆ. ಈ ಬೋರ್ಡ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಫ್ ನ ಕೊನೆ ಡೆಸ್ಟಿನೇಷನ್ ಅಲ್ಲ. ನನಗ್ ಗೊತ್ತು ನೀವು ತುಂಬಾ ಎಫರ್ಟ್ ಆಗ್ತಿದ್ದೀರಾ ಅಂತ. ನೀವ್ ಅಂದ್ಕೊಳ್ತೀರಾ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತ. ಆದ್ರೆ ನೀವು ಒಳ್ಳೆ ಸ್ಕೋರ್ ಯಾವಾಗ ಮಾಡ್ತೀರಂದ್ರೆ ಯಾವಾಗ ನಿಮ್ಮ ಪ್ರಿಪರೇಷನ್ ಕಡೆ ಫೋಕಸ್ ಮಾಡಿದಾಗ ಮಾತ್ರ. ಫಿಯರ್ ಮೇಲಲ್ಲ. ಒಂದ್ ವೇಳೆ ಫೇಲ್ ಆಗೋದ್ರೆ ಏನ್ ಮಾಡ್ಲಿ, ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ 90% ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಅಂತ ಅಲ್ಲ. ರಿಮೆಂಬರ್ ಒನ್ ಥಿಂಗ್, ಫಿಯರ್ ಲಾಕ್ಸ್ ಯುವರ್ ಮೈಂಡ್, ಫ್ರೀಸಸ್ ಯುವರ್ ಬ್ರೈನ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ನಿನ್ ಕೈಯಲ್ಲಿ ಗನ್ ಇದೆ, ನಿನ್ ಮುಂದೆ ಇರೋ ಟಾರ್ಗೆಟ್ಗೆ ಹೊಡಿಬೇಕು, ಆದ್ರೆ ನಿನ್ ಕೈ ನಡಕ್ತಿದೆ. ಆಗಿರ್ಬೇಕಾದ್ರೆ ನಿನ್ನ ಟಾರ್ಗೆಟ್ ಕಂಪ್ಲೀಟ್ ಆಗಿ ಮಿಸ್ ಆಗೋದು ಗ್ಯಾರಂಟಿ. ನಿನ್ನ ಟಾರ್ಗೆಟ್ ನ ಹಿಟ್ ಮಾಡ್ಬೇಕಂದ್ರೆ ಮೊದಲು ನಿನ್ನ ಮನಸ್ಸು ಶಾಂತವಾಗಿರ್ಬೇಕು. ಯು ಹ್ಯಾವ್ ಟು ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಫೋಕಸ್. ನಿನ್ನಲ್ಲಿರೋ ಭಯ, ನಿನ್ನ ಎಫರ್ಟ್ ನ ವೇಸ್ಟ್ ಮಾಡೋ ಹಾಗೆ ಮಾಡ್ಕೊಳ್ಬೇಡಿ. ಕೆಲವೊಂದ್ ಸತಿ ಆಗುತ್ತೆ ಆನ್ಸರ್ಸ್ ನೀನ್ ಬರಿಬೇಕಾದ್ರೆ ನಿನ್ಗೆ ಡೌಟ್ ಬರ್ತಿರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಇದೆಲ್ಲ ಭಯದಿಂದ ಆಗ್ತಿರುತ್ತೆ. ನೀನ್ ಭಯ ಪಟ್ರೆ ಅದು ನಿನ್ನನ್ನ ಸರಿಯಾಗಿ ಯೋಚನೆ ಮಾಡೋಕೆ ಬಿಡಲ್ಲ. ಮುಂದೆ ಏನಾಗುತ್ತೆ ಅಂತ ಯೋಚಿಸ್ಬೇಡ. ನೀನು ಯೋಚಿಸ್ಬೇಕಾಗಿರೋದು ಏನಾಗುತ್ತೋ ನೋಡೋಣ. ಈ ಪಾಯಿಂಟ್ ಅಲ್ಲಿ ನಿಮ್ಮ ಪ್ರಿಪರೇಷನ್ ಮೇ ಬಿ ಅದು 90% ಆಗಿರಬಹುದು, 70%, 50% ಏನಾದ್ರೂ ಆಗಿರಬಹುದು. ಅಕ್ಸೆಪ್ಟ್ ಇಟ್ ಅಂಡ್ ಮೂವ್ ಆನ್. ನೀನ್ ಏನನ್ನ ಓದಿಲ್ವೋ ಅದ್ರ ಬಗ್ಗೆ ಫೋಕಸ್ ಮಾಡೋದ್ ಬಿಟ್ಟು ಏನನ್ನ ಓದಿದ್ಯೋ ಅದನ್ನ ಪರ್ಫೆಕ್ಟ್ ಮಾಡ್ಕೋ, ಅದನ್ನೇ ರಿವೈಸ್ ಮಾಡು, ಅದನ್ನೇ ಇಂಪ್ರೂವ್ ಮಾಡು. ಏನ್ ಮಾಡಿಲ್ಲ ಅದನ್ನ ಬಿಟ್ಟಾಕು, ಏನ್ ಮಾಡ್ಬೇಕು ಅದನ್ನ ಫೋಕಸ್ ಮಾಡು. ಇದು ಡೌಟ್ ಪಡೋದು, ಕಂಪೇರ್ ಮಾಡೋ ಟೈಮ್ ಅಲ್ಲ. ಅವನು ಪೂರ್ತಿ ಓದ್ಬಿಟ್ಟಿದ್ದಾನೆ, 3ನೇ ಸತಿ ರಿವಿಷನ್ ಮಾಡ್ತಿದ್ದಾನೆ. ಇದೆಲ್ಲವನ್ನ ಮಾಡಬೇಡ. ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡ್ಬೇಡ. ಒಂದ್ ವೇಳೆ ಮಾತಾಡ್ಬೇಕಂದ್ರು ಎಕ್ಸಾಮ್ ಬಗ್ಗೆ ಮಾತಾಡ್ಬೇಡ. ನನಗ್ ಗೊತ್ತು ನೀನ್ ತುಂಬಾ ಸ್ಮಾರ್ಟ್ ಇದೆಯಾ, ಇದೆಲ್ಲ ಜಸ್ಟ್ ಮೆಂಟಲ್ ಗೇಮ್. ನೀನ್ ಕಾಮ್ ಆಗಿ ಫೋಕಸ್ ಆಗಿದ್ರೆ ನೀನೊಬ್ಬ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟ್ ಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀಯಾ. ಆಗ ನೀನು ಬೇರೆಯವ್ರಿಗಿಂತ ಇನ್ನು ಬೆಟರ್ ಆಗಿ ಥಿಂಕ್ ಮಾಡ್ತೀಯಾ. ಅಲ್ದೆ ಎಕ್ಸಾಮ್ ನ ಸ್ಟ್ರೆಸ್ ನಿಂದ ಆಗೋ ಸಿಲ್ಲಿ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬಹುದು. ಡೂ ಯುವರ್ ಬೆಸ್ಟ್. ಒಂದನ್ನ ನೆನ್ಪಿಟ್ಕೋ, ಇದು ಎಂಡ್ ಅಲ್ಲ, ಲೈಫ್ ನ ಕೊನೆ ಎಕ್ಸಾಮ್ಸ್ ಅಲ್ಲ. ಇನ್ ಮುಂದೇನು ಎಕ್ಸಾಮ್ಸ್ ಇದೆ, ಇನ್ನು ಆಪರ್ಚುನಿಟೀಸ್ ಸಿಗುತ್ತೆ. ಈ ಎಕ್ಸಾಮ್ಸ್ ನಿನ್ನ ಲೈಫ್ ನ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರಬಹುದು, ಬಟ್ ಫುಲ್ ಬುಕ್ ಅದೇ ಅಲ್ಲ. ಪೂರ್ತಿ ಬುಕ್ ನೀನ್ ಎಕ್ಸಾಮ್ ಆದ್ಮೇಲೆ ಏನ್ ಮಾಡ್ತೀಯಲ್ವಾ ಅದೇ. ಈ ಎಕ್ಸಾಮ್ಸ್ ಡೂ ಆರ್ ಡೈ ಅಂದ್ಕೊಳ್ಳೋದ್ಕಿಂತ ಡೂ ಯುವರ್ ಬೆಸ್ಟ್. ನಿನ್ನ ಮಿಸ್ಟೇಕ್ಸ್ ನಿಂದ ಕಲಿ, ನಿನ್ನಲ್ಲಿ ಏನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಂತ ನೋಡು. ನಿನಗ್ ನೀನೇ ಒಂದು ಪ್ರಾಮಿಸ್ ಮಾಡ್ಕೋ, ಐ ಆಮ್ ಫೋಕಸ್ಡ್, ಐ ವಿಲ್ ಡೂ ಮೈ ಬೆಸ್ಟ್. ನನ್ನ ಫೋಕಸ್ ಕೇವಲ ನನ್ನ ಟಾರ್ಗೆಟ್ ಮೇಲೆ ಮಾತ್ರ ಇರುತ್ತೆ ಅಂತ.